ಪಾಪ ಅದೇ ಅವರು ಒಂದು ಲೆಟ್ರನ್ನ ಓದಿರ್ತಾರೆ, ಉಳಿದಿದ್ದು ಅದಾದಮೇಲೆ ಆಗಿರೋ ಒಂದು ಡೆವಲಪ್ಮೆಂಟ್ ಆಗಲಿ ಪ್ರೋಗ್ರೆಸ್ ಆಗಲಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಖಂಡಿತ ನಿಮ್ಮ ಮೂಲಕ ಅಥವಾ ಅವ್ರಿಗೆ ಪ್ರತ್ಯಕ್ಷವಾಗಿ ನಾನು ಈ ಕಾಪಿ ಕಳಿಸೋದ್ರ ಮೂಲಕ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಒಂದು ಲೈನ್ ಮಾತ್ರ ಓದ್ತೀನಿ. ನಾವು ಇದರ ಬಗ್ಗೆ ನಾವು NHAಗೆ ನಿತಿನ್ ಗಡ್ಕರಿ ಅವ್ರಿಗೆ ಪರ್ಸ್ನಲ್ ಆಗಿ ಈ ಒಂದು ಬೇಡಿಕೆಯನ್ನು ಇಟ್ಟ ಮೇಲೆ ಅಲ್ಲಿ ಫುಟ್ ಓವರ್ ಬ್ರಿಡ್ಜ್ ಇದೆ, ನಡೀತಾ ಇದೆ, ಅದಕ್ಕೆಲ್ಲ ಅಪ್ರೂವಲ್ಸ್ ಆಗಿಬಿಟ್ಟಿದೆ, ಕೆಲಸ ನಡೀತಾ ಇದೆ. ಜೊತೆಗೆ ಅಲ್ಲಿದ ಡಿಮ್ಯಾಂಡ್ ಏನಿದೆ ಅಂಡರ್ ಪಾಸ್ಗೆ ಅಂದ ಮೇಲೆ ಇದು ರಾಹುಲ್ ಕುಮಾರ್ ಗುಪ್ತಾ ಪ್ರಾಜೆಕ್ಟ್ ಡೈರೆಕ್ಟರ್ NHAಯಿಂದ ಬರೆದಿದ್ದ ಲೆಟರ್ ಇದು. In this regard, it is to bring your kind notice, NHA HQ with letter dated 24/2/2024 has submitted the proposal of additional works required to ensure road safety on Bangalore-Mysore section with a total project cost. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. Rupees 337.59 crores including underpass construction in Hanakere village. ಇದರಲ್ಲಿ ಯಾರಿಗಾದರೂ ಏನಾದರೂ ಗೊಂದಲ ಕನ್ಫ್ಯೂಷನ್ ಇದೆಯಾ ಈ ಸೆಂಟೆನ್ಸಲ್ಲಿ? ಅಡಿಷನಲ್ ವರ್ಕ್ಗೆ ಅಂತ ಸೇರಿಸಿ ಇಷ್ಟು ಹಣ ಇಟ್ಸ್ ಕಾಸ್ಟ್ ಅರೌಂಡ್ 7 ಅಂದರೆ ಈ ಅಂಡರ್ ಪಾಸ್ಗೆ 7.34 crore and approval sanction of the project is under consideration with ministry. ಇದನ್ನೇ ನಾನು ನಿಮ್ಗೆ ಅವತ್ತು ಹೇಳಿದ್ದು. ಇದು ಎಲ್ಲ ಥರದ ಪ್ರೋಸೆಸ್ ಆಗಿದೆ, ಮಿನಿಸ್ಟ್ರು ಸೈನ್ ಮಾಡೋದು ಒಂದೇ ಬಾಕಿ ಇದೆ. ಅದರ ಎಸ್ಟಿಮೇಟು ಆಗಿದೆ, ಆ ಪ್ರಪೋಸಲು ಹೋಗಿದೆ. ಇಲ್ಲಿಂದ ನಮ್ಮ ಕಡೆಯಿಂದ ನಮ್ಮ ವತಿಯಿಂದ NHA ವತಿಯಿಂದ ಏನೇನು ಪ್ರಕ್ರಿಯೆ ಆಗಬೇಕೋ ಅದೆಲ್ಲವೂ ಮುಗಿದು ಅಲ್ಲಿಗೆ ಹೋಗಿದೆ. ಈಗ ಅವ್ರು ಸಹಿ ಇಟ್ಟು ಅದನ್ನು ವಾಪಸ್ ಕಳಿಸೋದೊಂದೇ ಬಾಕಿ. ಈ ಹಂತದಲ್ಲಿ ನೀವು ಅಲ್ಲಿ ಕೂತ್ಕೊಂಡು ನೀವು ಪ್ರತಿಭಟನೆ, ಸತ್ಯಾಗ್ರಹ, ಉಪವಾಸ ಅಂತ ಹೇಳೋದ್ರಲ್ಲಿ ಎಷ್ಟು ಸತ್ಯ ಇದೆ ನೀವೇ ಹೇಳಿ. ಐ ಆಮ್ ಗೋಯಿಂಗ್ ಟು ಗಿವ್ ಯು, ನಿಮ್ಮೆಲ್ರಿಗೂ ಕೊಡ್ತೀನಿ ನಾನು ಈ ಕಾಪಿನ, ನೀವೇ ನೋಡ್ಕೊಳ್ಳಿ ಇದನ್ನು. ಅಲ್ಲಲ್ಲ, ಅವರು ಬರೀ ಫುಟ್ ಓವರ್ ಬ್ರಿಡ್ಜ್ ಬಗ್ಗೆ ಮಾತಾಡ್ತಿರೋದು. ಅದ್ರ ಜೊತೆಗೆ ಇದಾಗಿದೆ ಅಂತ ಅವ್ರು ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ, ಗೊತ್ತಿದ್ರೂ ಈ ಥರ ಅವರು ದಿಕ್ಕು ತಪ್ಪಿಸೋ ಒಂದು ವಿಷಯ ಮಾಡ್ತಿದ್ದಾರೆ. ನೀವು ಅವ್ರನ್ನ ಕೇಳಬೇಕಾಗಿದೆ. ಯಾವಾಗಲೂ ಸತ್ಯವನ್ನು ಇಟ್ಕೊಂಡು ಮಾಡಬೇಕು. ನಾವು ಏನೇ ಚುನಾವಣೆ ಇರೋದು, ರಾಜಕೀಯ ಪಕ್ಷಗಳು ಬೇರೆ ಬೇರೆ ಇರ್ಬೋದು, ಆ ರೀತಿ ಇಶ್ಯೂ ಬೇಸ್ಡ್ ಭೇದ ಭಾವಗಳು ಅದು ಸಹಜ, ಅದು ಡೆಮೋಕ್ರಸಿಯಲ್ಲಿ ಅದು ನಡೀಲೇಬೇಕು ಆ ರೀತಿ. ಬಟ್ ಸುಳ್ಳು ಹೇಳಿ ನಿಮ್ಮ ವಿಷಯನ ನೀವು ಗೆದ್ಕೊಂಡು ಬರೋಕ್ಕೆ ಟ್ರೈ ಮಾಡಬೇಕು.